ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಮಾಲಯ ಹಿಮದಿಂದ ಆವರಿಸಿದ ಶಿಖರಗಳು, ಸಾವಿರಾರು ವರ್ಷಗಳಿಂದ ಯಾರಿಗೂ ತಿಳಿಯದ ಗುಹೆಗಳು ಮತ್ತು ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಎಂದೂ ಕಾಣಿಸದ ಆಶ್ರಮಗಳು ಇಂದಿಗೂ ಅಸ್ತಿತ್ವದಲ್ಲಿವೆ. ಅದು ಲೌಕಿಕ ಜಗತ್ತಿನಿಂದ ಕಣ್ಮರೆಯಾಗಿರುತ್ತೆ ಅನ್ನೋ ಕುತೂಹಲಕಾರಿ ವಿಚಾರಗಳನ್ನ ಕೇಳಿಯೇ ಇರ್ತೀವಿ. ಅದರಲ್ಲೂ ಈ ಭೂಮಿಯಲ್ಲಿ ನಿಜವಾಗಿಯೂ ಸಾವಿರಾರು ವರ್ಷಗಳಿಂದ ಬದುಕುತ್ತಿರುವ ಸಿದ್ಧರು ಇದ್ದಾರ. ಅವರು ಇಂದಿಗೂ ಯೋಗ ಶಕ್ತಿಯಿಂದ ತಮ್ಮ ದೇಹವನ್ನ ಉಳಿಸಿಕೊಂಡಿದ್ದಾರ. ಕೆಲವರಿಗೆ ಮಾತ್ರ ಪ್ರವೇಶ ಸಿಗುವ ಆ ಆಶ್ರಮಗಳು ಎಲ್ಲಿವೆ? ಅವುಗಳನ್ನ ಹುಡುಕಲು ಹೋದ ಅನೇಕರು ಯಾಕೆ ಮರಳಿ ಬರಲೇ ಇಲ್ಲ? ಪುರಾಣಗಳು, ಯೋಗ ಗ್ರಂಥಗಳು, ಹಿಮಾಲಯದ ಸಾಧುಗಳ ಅನುಭವಗಳು ಹಾಗೂ ಹಲವು ಆಧ್ಯಾತ್ಮಿಕ ಪರಂಪರೆಗಳು ಹೇಳುವ ಪ್ರಕಾರ ಹಿಮಾಲಯದಲ್ಲಿ ಇಂದಿಗೂ ಮಾನವ ಸಮಾಜದಿಂದ ದೂರವಿರುವ ಮಹಾಸಿದ್ಧರ ಆಶ್ರಮಗಳಿವೆ. ಅಲ್ಲಿ ಕಾಲದ ಪ್ರಭಾವವೇ ಇಲ್ಲ. ಹಸಿವು, ದಾಹ, ವಯಸ್ಸು, ಭಯ ಯಾವುದೂ ಇಲ್ಲ ಎನ್ನಲಾಗುತ್ತದೆ. ಹಾಗಾದ್ರೆ ಆ ಆಶ್ರಮಗಳು ಎಲ್ಲಿವೆ? ಅಲ್ಲಿ ಯಾರು ವಾಸಿಸ್ತಾ ಇದ್ದಾರೆ? ಯಾರಿಗೆ ಮಾತ್ರ ಅವರು ಕಾಣಿಸುತ್ತಾರೆ ಅನ್ನೋ ಆಶ್ಚರ್ಯಕರ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತೀಯ ಸಂಸ್ಕೃತಿಯಲ್ಲಿ ಹಿಮಾಲಯವು ಕೇವಲ ಪರ್ವತವಲ್ಲ, ಅದು ದೇವತೆಗಳ ನಿವಾಸ, ಋಷಿಮುನಿಗಳ ತಪೋಭೂಮಿ ಮತ್ತು ಯೋಗಿಗಳ ಮಹಾ ವಿಶ್ವವಿದ್ಯಾಲಯ ಎಂದು ಪರಿಗಣಿಸಲಾಗಿದೆ. ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಸ್ಕಂದ ಪುರಾಣ, ಶಿವಪುರಾಣ ಸೇರಿದಂತೆ ಅನೇಕ ಗ್ರಂಥಗಳಲ್ಲಿ ಹಿಮಾಲಯದ ವೈಭವವನ್ನ ವರ್ಣಿಸಲಾಗಿದೆ. ಸಾವಿರಾರು ವರ್ಷಗಳಿಂದ ಅನೇಕ ಋಷಿಗಳು ಲೋಕ ಜೀವನವನ್ನ ತ್ಯಜಿಸಿ ಹಿಮಾಲಯಕ್ಕೆ ತೆರಳಿ ತಪಸ್ಸು ಮಾಡಿದ್ರು ಎಂದು ಪರಂಪರೆ ಹೇಳುತ್ತದೆ. ಅಂಥ ಸ್ಥಳಗಳಲ್ಲಿ ಕೆಲವನ್ನ ಸಿದ್ಧಾಶ್ರಮ ಎಂದು ಕರೆಯಲಾಗುತ್ತದೆ. ಸಿದ್ಧಾಶ್ರಮ ಎಂದರೆ ಸಾಮಾನ್ಯ ಆಶ್ರಮವಲ್ಲ. ಇದು ಅತ್ಯುನ್ನತ ಯೋಗ ಸಾಧನೆ ಮಾಡಿದ ಸಿದ್ಧಿ ಪುರುಷರು ವಾಸಿಸುವ ಸ್ಥಳ ಎಂದು ಆಧ್ಯಾತ್ಮಿಕ ಲೋಕ ವರ್ಣಿಸಿದೆ. ಅಲ್ಲಿ ವಾಸಿಸುವವರು ಸಾಮಾನ್ಯ ಜೀವನವನ್ನ ಮೀರಿ ಧ್ಯಾನ, ತಪಸ್ಸು, ಆತ್ಮಜ್ಞಾನದಲ್ಲಿ ಲೀನರಾಗಿರುತ್ತಾರೆ ಎನ್ನಲಾಗುತ್ತದೆ. ಅಂಥ ಆಶ್ರಮಗಳಲ್ಲಿ ಸಾವಿರಾರು ವರ್ಷಗಳ ಯೋಗ ಸಾಧಕರು, ಮಹರ್ಷಿಗಳು, ಚಿರಂಜೀವಿಗಳು, ಪರಮಹಂಸರು, ಮಹಾಯೋಗಿಗಳು ಇದ್ದಾರೆ ಎಂದು ಅನೇಕ ಪರಂಪರೆಗಳು ನಂಬುತ್ತವೆ. ಹಾಗಾದ್ರೆ ಸಿದ್ಧರ ಆಶ್ರಮಗಳು ಯಾಕೆ ಎಲ್ಲರಿಗೂ ಕಾಣಿಸುವುದಿಲ್ಲ ಎಂದ್ರೆ, ಯೋಗಶಾಸ್ತ್ರದಲ್ಲಿ ಒಂದು ವಿಶೇಷ ಕಲ್ಪನೆ ಇದೆ. ಸಾಮಾನ್ಯ ಕಣ್ಣಿಗೆ ಗೋಚರಿಸುವ ಜಗತ್ತಿನಾಚೆಗೂ ಸೂಕ್ಷ್ಮ ಮಟ್ಟದ ಅಸ್ತಿತ್ವಗಳಿವೆ ಎನ್ನಲಾಗುತ್ತದೆ. ಆಧ್ಯಾತ್ಮಿಕ ಸಾಧನೆಯಿಂದ ಮನಸ್ಸು ಶುದ್ಧವಾದಾಗ ಮಾತ್ರ ಕೆಲವು ಅನುಭವಗಳು ಸಾಧ್ಯವೆಂದು ಯೋಗಿಗಳು ವಿವರಿಸುತ್ತಾರೆ. ಹೀಗಾಗಿ ಸಿದ್ಧಾಶ್ರಮಗಳು ಎಲ್ಲರಿಗೂ ಕಾಣುವುದಿಲ್ಲ ಎಂಬ ನಂಬಿಕೆ ಇದೆ. ಕೆಲವು ಪರಂಪರೆಗಳು ಹೇಳುವಂತೆ ಸಿದ್ಧರ ಶಕ್ತಿ ಇದ್ದಾಗ ಮಾತ್ರ ಆ ಸ್ಥಳವನ್ನ ಕಾಣಬಹುದು ಎನ್ನಲಾಗುತ್ತದೆ. ಹಿಮಾಲಯದ ಬಗ್ಗೆ ಮಾತನಾಡುವಾಗ ಹೆಚ್ಚಾಗಿ ಕೇಳಿಬರುವ ಹೆಸರು ಜ್ಞಾನ್ಗಂಜ್. ಇದು ಸಾಮಾನ್ಯ ಭೌಗೋಳಿಕ ನಕ್ಷೆಯಲ್ಲಿ ಕಾಣಿಸದ ಆಶ್ರಮ ಎಂದು ಅನೇಕ ಯೋಗ ಪರಂಪರೆಗಳು ಹೇಳುತ್ತವೆ. ಈ ಸ್ಥಳ ಟಿಬೆಟ್ ಮತ್ತು ಹಿಮಾಲಯದ ಸೂಕ್ಷ್ಮ ಪ್ರದೇಶದಲ್ಲಿದೆ. ಇಲ್ಲಿ ನೂರಾರು ಸಿದ್ಧರು ವಾಸಿಸುತ್ತಾರೆ. ಅವರು ಮಾನವ ಕುಲದ ಆಧ್ಯಾತ್ಮಿಕ ಪ್ರಗತಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾಲದ ಪರಿಣಾಮ ಅಲ್ಲಿ ವಿಭಿನ್ನವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಕೆಲವು ಯೋಗಿಗಳ ಆತ್ಮಕಥೆಗಳಲ್ಲಿ ಈ ಆಶ್ರಮದ ಉಲ್ಲೇಖ ಸಿಗುತ್ತದೆ. ಇನ್ನು ಯೋಗ ಪರಂಪರೆಯಲ್ಲಿ ಅತ್ಯಂತ ಪ್ರಸಿದ್ಧ ಹೆಸರು ಮಹಾ ಅವತಾರ್ ಬಾಬಾಜಿ. ಬಾಬಾಜಿ ಹಿಮಾಲಯದಲ್ಲೇ ಇಂದಿಗೂ ಜೀವಂತವಾಗಿದ್ದಾರೆ ಎಂದು ಹೇಳುವುದಿದೆ. ಅವರ ಬಗ್ಗೆ ಹೇಳಲಾಗುವ ಪ್ರಮುಖ ಅಂಶಗಳೆಂದರೆ ಕ್ರಿಯಾಯೋಗದ ರಕ್ಷಕರು, ಅತ್ಯುನ್ನತ ಯೋಗ ಸಿದ್ಧಿ ಹೊಂದಿದವರು, ಅಗತ್ಯವಿದ್ದಾಗ ಮಾತ್ರ ಭಕ್ತರಿಗೆ ದರ್ಶನ ನೀಡುತ್ತಾರೆ, ಮಾನವ ಕುಲಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಾರೆ ಎಂಬ ನಂಬಿಕೆ ಆಧ್ಯಾತ್ಮಿಕ ಲೋಕದ್ದು. ಉತ್ತರಾಖಂಡದ ಬದರಿನಾಥದ ಸಮೀಪದ ವ್ಯಾಸಗುಹೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮಹತ್ವದ ಸ್ಥಳವಾಗಿದೆ.
ಮಹರ್ಷಿ ವ್ಯಾಸರು ಇಲ್ಲಿ ಮಹಾಭಾರತವನ್ನ ರಚಿಸಿದ್ರು. ಸಾಕ್ಷಾತ್ ಗಣೇಶನೇ ಅದನ್ನು ಬರೆದನೆನ್ನುವ ಕಥೆ ಇದೆ. ಅನೇಕ ಯೋಗಿಗಳು ಇದೇ ಪ್ರದೇಶದಲ್ಲಿ ತಪಸ್ಸು ಮಾಡಿದ್ದಾರೆ. ಇಂದಿಗೂ ಅನೇಕ ಸಾಧಕರು ಈ ಪ್ರದೇಶವನ್ನು ಧ್ಯಾನಕ್ಕೆ ಸೂಕ್ತ ಸ್ಥಳವೆಂದು ಪರಿಗಣಿಸುತ್ತಾರೆ. ಹಿಮಾಲಯದಲ್ಲಿ ಸಾವಿರಾರು ಗುಹೆಗಳಿವೆ. ಸ್ಥಳೀಯ ಸಾಧುಗಳು ಹೇಳುವಂತೆ ಕೆಲವು ಗುಹೆಗಳು ಹೊರಗಿನಿಂದ ಸಾಮಾನ್ಯ ಕಲ್ಲಿನಂತೆ ಕಾಣುತ್ತವೆ, ಆದರೆ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅವು ತೆರೆದುಕೊಳ್ಳುತ್ತವೆ ಎಂಬ ನಂಬಿಕೆಗಳಿವೆ. ಅದರೊಳಗೆ ನಿರಂತರ ಧ್ಯಾನ, ಯಜ್ಞ, ಮಂತ್ರ ಸಾಧನೆ, ಯೋಗಾಭ್ಯಾಸ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಯೋಗಶಾಸ್ತ್ರದಲ್ಲಿ ಪ್ರಾಣಶಕ್ತಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಕೆಲವರು ಹೇಳುವಂತೆ ದೀರ್ಘಕಾಲ ಉಪವಾಸ, ಪ್ರಾಣಾಯಾಮ, ಸಮಾಧಿ ಸ್ಥಿತಿ ಇವುಗಳಿಂದ ದೇಹದ ಅಗತ್ಯಗಳು ಕಡಿಮೆಯಾಗಬಹುದು. ಆದರೆ ಸಾಮಾನ್ಯ ವ್ಯಕ್ತಿಗಳು ಇಂಥ ಅಭ್ಯಾಸಗಳನ್ನು ಸ್ವಯಂ ಪ್ರಯತ್ನಿಸುವುದು ಅಪಾಯಕಾರಿ ಆಗಬಹುದು. ಇವುಗಳನ್ನು ಗುರುಗಳ ಮಾರ್ಗದರ್ಶನದಲ್ಲೇ ಅಭ್ಯಾಸ ಮಾಡಬೇಕು. ಸಿದ್ಧರ ದಿನಚರಿ ಹೇಗಿರುತ್ತೆ ಅಂದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ, ಮಂತ್ರ ಜಪ, ಅಗ್ನಿಹೋತ್ರ, ಮೌನ, ಯೋಗಾಭ್ಯಾಸ, ಆತ್ಮಚಿಂತನೆ ಇವೇ ಅವರ ಜೀವನದ ಕೇಂದ್ರ. ಅವರ ಗುರಿ ಅಲೌಕಿಕ ಶಕ್ತಿಗಳ ಪ್ರದರ್ಶನವಲ್ಲ, ಆತ್ಮ ಸಾಕ್ಷಾತ್ಕಾರ. ಇನ್ನು ಆ ಸೂಕ್ಷ್ಮ ಸ್ಥಳಗಳಿಗೆ ಯಾರಿಗಾದ್ರೂ ಪ್ರವೇಶ ಸಿಗುತ್ತದೆಯಾ ಅಂದ್ರೆ, ಹಣ, ಅಧಿಕಾರ ಅಥವಾ ಖ್ಯಾತಿಯಿಂದ ಸಿದ್ಧಾಶ್ರಮಗಳನ್ನ ತಲುಪಲು ಸಾಧ್ಯವಿಲ್ಲ. ಅಗತ್ಯವೆಂದರೆ ವಿನಯ, ಶ್ರದ್ಧೆ, ಗುರುಭಕ್ತಿ, ಆತ್ಮಶುದ್ಧಿ, ನಿರಂತರ ಸಾಧನೆ ಅತ್ಯವಶ್ಯಕವಾಗಿ ಬೇಕು. ಅನೇಕ ಸಾಧುಗಳು ಮತ್ತು ಪರ್ವತಾರೋಹಿಗಳು ತಮಗಾಗಿರುವ ಅನುಭವವನ್ನ ಹಂಚಿಕೊಂಡಿರುವುದು, ಕೆಲವು ಘಟನೆಗಳು ಕೂಡ ನಡೆದಿವೆ. ಅದೇನಂದ್ರೆ, ಯಾರೂ ಇಲ್ಲದಿದ್ದರೂ ಗಂಟಿನಾದ ಕೇಳಿಸಿತ್ತು. ದೂರದಲ್ಲಿ ದೀಪಗಳ ಬೆಳಕು ಕಂಡಿತ್ತು. ಸುಗಂಧ ಹರಡಿತ್ತು. ಬಿಳಿಯು ವಸ್ತ್ರಧಾರಿ ಯೋಗಿಯನ್ನ ಕಂಡೆವು. ಕ್ಷಣಾರ್ಧದಲ್ಲಿ ಅವರು ಕಣ್ಮರೆಯಾದರು. ಇಂಥ ಅನುಭವಗಳು ಸಾಕಷ್ಟಿವೆ. ಆದರೆ ವಿಜ್ಞಾನವು ಸಾಕ್ಷ್ಯಗಳ ಆಧಾರದ ಮೇಲೆ ಸ್ವೀಕರಿಸುತ್ತದೆ. ಹಾಗಾಗಿ ಇಂಥ ಕಲ್ಪನೆಗಳನ್ನ ಒಪ್ಪುವುದಿಲ್ಲ. ಇದುವರೆಗೆ ಹಿಮಾಲಯದಲ್ಲಿ ಅದೃಶ್ಯ ಸಿದ್ಧಾಶ್ರಮಗಳು ಅಥವಾ ಸಾವಿರಾರು ವರ್ಷಗಳಿಂದ ಜೀವಂತವಾಗಿರುವ ಯೋಗಿಗಳು ಇದ್ದಾರೆ ಅನ್ನೋದು ಸಾಮಾನ್ಯ ಮನುಷ್ಯನಿಗೆ ಅರಿವಿಲ್ಲದ ಪ್ರಶ್ನೆ. ಆದರೆ ಆಧ್ಯಾತ್ಮಿಕ ಲೋಕವಂತೂ ಒಪ್ಪಿಕೊಳ್ಳುತ್ತೆ. ಅನೇಕ ಆಧ್ಯಾತ್ಮಿಕ ಪರಂಪರೆಗಳ ಪ್ರಕಾರ ಸಿದ್ಧರು ಜಗತ್ತಿನ ಸಮತೋಲನಕ್ಕಾಗಿ ಪ್ರಾರ್ಥನೆ, ಧ್ಯಾನ ಮತ್ತು ತಪಸ್ಸು ಮಾಡುತ್ತಾರೆ ಎನ್ನಲಾಗುತ್ತದೆ. ಇದು ನಂಬಿಕೆಯ ವಿಷಯವಾಗಿದ್ದು ವಿವಿಧ ಪರಂಪರೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ವಿವರಿಸಲಾಗಿದೆ. ಸಿದ್ಧರ ಕಥೆಗಳು ಅಕ್ಷರಶಃ ಸತ್ಯವೇ ಅಥವಾ ಸಂಕೇತಾತ್ಮಕವೇ ಎಂಬುದು ವ್ಯಕ್ತಿಯ ನಂಬಿಕೆ ಮತ್ತು ದೃಷ್ಟಿಕೋನದ ವಿಷಯವಾಗಿರಬಹುದು. ಆದರೆ ಅವು ಮಾನವನೊಳಗಿನ ಉನ್ನತ ಸಾಧ್ಯತೆಯನ್ನ ಹುಡುಕುವ ಪ್ರೇರಣೆಯನ್ನ ನೀಡುತ್ತವೆ. ಹಿಮಾಲಯದ ಮಡಿಲಿನಲ್ಲಿ ನಿಜವಾಗಿಯೂ ಸಿದ್ಧರ ಆಶ್ರಮಗಳಿವೆಯಾ? ಆ ಮಹಾಯೋಗಿಗಳು ಇಂದಿಗೂ ಜೀವಂತವಾಗಿದ್ದಾರೆ ಅಥವಾ ಇಲ್ಲವೋ? ಆಧ್ಯಾತ್ಮಿಕ ಸಂಕೇತಗಳ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಆದರೆ ಒಂದು ಸಂಗತಿ ಸ್ಪಷ್ಟ, ಸಾವಿರಾರು ವರ್ಷಗಳಿಂದ ಹಿಮಾಲಯವು ಮಾನವ ಕುಲಕ್ಕೆ ಧ್ಯಾನ, ತಪಸ್ಸು, ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಪ್ರತೀಕವಾಗಿದೆ. ಸಿದ್ಧಾಶ್ರಮಗಳ ಕಥೆಗಳು ನಮಗೆ ಅಲೌಕಿಕ ರಹಸ್ಯಗಳಿಗಿಂತ ಹೆಚ್ಚು ನಮ್ಮೊಳಗಿನ ಶಾಂತಿ, ಶಿಸ್ತು ಮತ್ತು ಆತ್ಮಜ್ಞಾನವನ್ನ ಹುಡುಕುವ ಸಂದೇಶವನ್ನ ನೀಡುತ್ತವೆ. ಹೀಗಾಗಿ ಈ ಕಥೆಗಳನ್ನು ಕುತೂಹಲದ ಜೊತೆಗೆ ವಿವೇಕದಿಂದಲೂ ನೋಡುವುದು ಮುಖ್ಯ. ಇವಿಷ್ಟು ಸಿದ್ಧರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.